Hi all. So in this continuation of guarantee of partners, today we are going to look when guarantee is given by only one partner individually. ಯಾರಾದ್ರು ಒಬ್ಬ ಮಾತ್ರ ಅಥವಾ ಒಬ್ಳು ಮಾತ್ರ ಪಾರ್ಟ್ನರ್ ಇಂಡಿವಿಜುವಲ್ ಆಗಿ ಗ್ಯಾರಂಟಿ ಕೊಟ್ಟರೆ ಹೆಂಗ್ ಮಾಡೋದು ಅನ್ನೋದನ್ನ ಈ ವಿಡಿಯೋನಲ್ಲಿ ನೋಡೋಣ. ಓಕೆ. Sheila and Neela were partners in a firm, sharing profit and losses in the ratio of 3:2. ಶೀಲಾ ಮತ್ತು ನೀಲಾ ಪಾರ್ಟ್ನರ್ಸ್ ಆಗಿರ್ತಾರೆ. ಅವ್ರದ್ದು ರೇಷಿಯೋ ಬಂದ್ಬಿಟ್ಟು 3:2. They admit Kala for 1/6 share in profits and guarantee that her share of profits will not be less than 25,000. ಸೊ ಕಲಾನ ಅಡ್ಮಿಟ್ ಮಾಡ್ತಾರೆ, ಅಂದರೆ ನ್ಯೂ ಪಾರ್ಟ್ನರ್ ಆಗಿ ಅವಳಿಗೆ ಪ್ರಾಮಿಸ್ ಮಾಡ್ತಾರೆ 25,000ಗೆ ಪ್ರಾಫಿಟ್ ಪಕ್ಕಾ ಕೊಡ್ತೀವಿ ಅಂತ ಹೇಳಿ. Total profits of the firm were 90,000. Calculate share of profits for each partner when guarantee is given by Sheila. ಅರ್ಥ ಮಾಡ್ಕೊಳ್ಳಿ, ಗ್ಯಾರಂಟಿ ಇದರಲ್ಲಿ ಒಬ್ಳು ಮಾತ್ರ ಕೊಟ್ಟಿರೋದು, ಶೀಲಾ ಮಾತ್ರ. ನೀಲಾ ಕೊಟ್ಟಿಲ್ಲ. ಈ ಒಂದು ಶಿ ಇಸ್ ಎನ್ ಓಲ್ಡ್ ಪಾರ್ಟ್ನರ್, ಶಿ ಹ್ಯಾಸ್ ನಾಟ್ ಡಿಸೈಡೆಡ್ ಟು ಗಿವ್ ಪ್ರಾಫಿಟ್ ಟು ಕಲಾ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ 3:2:1. ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ನಾವು ಏನು ಮಾಡಬೇಕು, ಟೋಟಲ್ ಪ್ರಾಫಿಟ್ ಕಂಡುಹಿಡಿಯಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ರಾಫಿಟ್ಸ್ ಸ್ಟೆಪ್ 1. ಎಲ್ಲ ಪ್ರಾಬ್ಲಮನ್ನು ಮಾಡಂಗೆ. ಸೊ ಶೀಲಾ, ನೀಲಾ, ಕಲಾ. ಓಕೆ, ಈಗ ಶೀಲಾಗೆಷ್ಟು 90,000, ಕಲಾಗೆಷ್ಟು 90,000, ಸರಿ ನೀಲಾಗ 90, ಕಲಾಗೆ 90, ಇಂಟು. ಸೊ 3:2:1 ರೇಷಿಯೋನಲ್ಲಿ ನೋಡ್ಕೊಳ್ಳಿ. 3 ಮತ್ತು 2 ಕೊಟ್ಟಿದ್ದಾರೆ, ಮತ್ತು 1/6 ರೇಷಿಯೋ ಕೊಟ್ಟಿದ್ದಾರೆ, ಅಥವಾ ಸೇಮ್ ಆಯ್ತಲ್ವ, ಅದಕ್ಕೆ ಇಲ್ಲಿ ತೊಗೊಂಡಿರೋದು. ಸೊ ಡಿವೈಡೆಡ್ ಬೈ 3/6. 3 + 2 ಆ್ಯಡ್ ಮಾಡಿ 5 ಆಗುತ್ತೆ. 5 + 1 ಆ್ಯಡ್ ಮಾಡಿದರೆ 6 ಆಗುತ್ತೆ. ನೋಡ್ಕೊಳ್ಳಿ, 3 + 2 + 1 ಆ್ಯಡ್ ಮಾಡಿದರೆ 6 ಆಗುತ್ತೆ. ಸೊ ಅದಕ್ಕೆ 6/6. ಸೊ ಇಲ್ಲಿ 2 ಮತ್ತು ಇಲ್ಲಿ 1. ಅರ್ಥ ಆಯ್ತಲ್ವಾ? 3 + 2 + 1 ಮಾಡಿದರೆ 6. ಶೀಲಾಗೆ 3 ಹೋಗುತ್ತೆ, ನೀಲಾಗೆ 2 ಹೋಗುತ್ತೆ, ಕಲಾಗೆ 1 ಬರುತ್ತೆ. ಸೊ 90,000 ಇಂಟು 3/6 ಮಾಡಿದ್ರೆ 45,000 ಶೀಲಾಗೆ ಪ್ರಾಫಿಟ್ ಹೋಗುತ್ತೆ. ನೀಲಾಗೆ 90,000 ಇಂಟು 2/6 ಮಾಡಿದರೆ 30,000 ನೀಲಾಗೆ. ಕಲಾಗೆ 90,000 ಡಿವೈಡೆಡ್ ಬೈ 6 ಮಾಡಿದರೆ 15,000. ಆ್ಯಡ್ ಮಾಡಿ ನೋಡ್ಕೊಳ್ಳೋಣ. ದೇರ್ಫೋರ್ ಟೋಟಲ್ ಪ್ರಾಫಿಟ್ಸ್ 45,000, 30,000, 15,000, 90,000 ಟೋಟಲ್. ಬಟ್ ಒಂದು ಅಬ್ಸರ್ವ್ ಮಾಡಿ, ಕಲಾ ಪ್ರಾಫಿಟ್ನ ಕ್ಲಿಯರ್ ಆಗಿ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಶೀಲಾ ಗ್ಯಾರಂಟಿ ಮಾಡಿರೋದು. ಶೀಲಾ ಎಷ್ಟು ಹೇಳಿದ್ದಾರೆ? 25,000 ನಿಮಗೆ ಗ್ಯಾರಂಟಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಟ್ ಕೊಟ್ಟಿರೋದು ಎಷ್ಟು? 15,000 ಮಾತ್ರ. ಅಂದರೆ 25,000 ಗ್ಯಾರಂಟಿ ಕೊಡ್ತಿರೋದು ಶೀಲಾ, ಬಟ್ ಆದರೆ ಸಿಕ್ತಿರೋದು 15,000. ಇನ್ನು 10,000ನ ಮತ್ತೆ ಎಲ್ಲೋಯ್ತು? ಅದನ್ನು ಬಂದ್ಬಿಟ್ಟು ಈಗ ಶೀಲಾ ಪ್ರಾಫಿಟಿಂದ ಕೊಡ್ಬೇಕು ನಾವು ಈಗ. ಏನಕ್ಕಂದ್ರೆ ಅವಳು ಮಾತ್ರ, ಅಕಸ್ಮಾತು ಇಬ್ರು ಇದ್ರೆ ಇಬ್ರು ಪ್ರಾಫಿಟ್ ಎಲ್ಲ ನಾವು ಅರ್ಧ ಅವ್ರ ರೇಷಿಯೋನಲ್ಲಿ ತಗೊಂಡು ಕೊಟ್ಟಿರ್ತೀವಿ. ಅರ್ಥ ಆಯ್ತಲ್ವಾ? ಈಗ ದೇರ್ಫೋರ್ ಡಿಫಿಷಿಯನ್ಸಿ ಅಥವಾ ಶಾರ್ಟೇಜ್ ಆಫ್ ರುಪೀಸ್ 10,000 ಹೆಂಗೆ ಬಂತು? 25,000 ಅನ್ನೋದು ಗ್ಯಾರಂಟಿ ಅಮೌಂಟ್ ಮೈನಸ್ ಅದರಲ್ಲಿ ಪ್ರಾಫಿಟ್ ಬಂದಿರೋದು ಕಲಾದು ಪ್ರಾಫಿಟ್ ಎಷ್ಟು ಬಂತು? 15,000. 25,000 ಗ್ಯಾರಂಟಿ ಕೊಟ್ಟಿರೋದು, 15,000 ಮಾತ್ರ ಪ್ರಾಫಿಟ್ ಸಿಗ್ತಾ ಇದೆ. ಉಳಿದಿರೋ 10,000 ಇಸ್ ಬಾರ್ನ್ ಬೈ ಅಥವಾ ಆರ್ ಗ್ಯಾರಂಟಿಡ್ ಬೈ ಯಾರು? ಶೀಲಾ ಮಾತ್ರನೇ ಗ್ಯಾರಂಟಿ ಕೊಡ್ತಿರೋದು. ಆದ್ರಿಂದ ಕಂಪ್ಲೀಟ್ ಆಗಿ ಶೀಲಾ ಅದರಲ್ಲಿಂದ ಮಾತ್ರ ನಾವು ಕೊಡ್ತೀವಿ. ಈ 45,000ನಲ್ಲಿ ಮಾತ್ರ. ಇದರಲ್ಲಿ ನಾವೇನು ರೇಷಿಯೋ ಎಲ್ಲ ಕಂಡುಹಿಡಿಯಲ್ಲ, ಮತ್ತೆ 10,000 ಹಾಕ್ಕೊಂಡು ಶೀಲಾದ ರೇಷಿಯೋ ಹಂಗೆಲ್ಲ ಏನೂ ಮಾಡಲ್ಲ. ಡೈರೆಕ್ಟಾಗಿ 10,000 ಇಬ್ಬರು ಇದ್ರೆ ಮಾತ್ರ ಇಬ್ರಿಗೆ ಏನು ಮಾಡ್ತೀವಿ? 3 × 2 ಮಾಡ್ಕೊಂಡು ರೇಷಿಯೋ ಮಾಡ್ತೀವಿ.
ಬಟ್ ಬರೀ ಒಬ್ಳು ಮಾತ್ರ ಇಲ್ಲಿ ಕೊಡ್ತಿರೋದ್ರಿಂದ 10,000 45,000 ಡಿಡಕ್ಟ್ ಮಾಡ್ತೀವಿ ಅಷ್ಟೇ. ಇದೊಂದು ನೋಟ್ ನಾವು ಬರ್ಕೊಂಡ್ಬಿಡ್ಬೇಕು, ಎಕ್ಸಾಮಲ್ಲಿ ಇದು ನೋಡ್ತಾರೆ, ನೋಟ್ ಬರ್ದಿದ್ದೀರಾ ಅಂತ ಹೇಳಿ. ಓಕೆ, ಸೊ ಇನ್ ದ ಬುಕ್ಸ್ ಆಫ್ ದ ಫರ್ಮ್ ಅಂತ ಫಸ್ಟ್ ತೋರಿಸ್ಬೇಕು. ಡೆಟಾರ್, ಕ್ರೆಡಿಟಾರ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2025. ಅಕಸ್ಮಾತ್ 2025 ಕೊಟ್ಟಿಲ್ಲ ಅಂತ ಹೇಳಿದ್ರೆ 31st March ಅಂತ ಮಾತ್ರ ಬರೀರಿ. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್ ರುಪೀಸ್, ಪರ್ಟಿಕ್ಯುಲರ್ಸ್ ಇನ್ನರ್ ಕಾಲಮ್, ಔಟರ್ ಕಾಲಮ್ ಅಮೌಂಟ್. ಫಸ್ಟ್ ಏನು ಬರ್ಕೊಳ್ತೀವಿ, ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಟೋಟಲ್ ಪ್ರಾಫಿಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕಿ 90,000. ಓಕೆ, ಬ್ರ್ಯಾಕೆಟಲ್ಲಿ ನೆಟ್ ಪ್ರಾಫಿಟ್. ನೌ ಟು ಪ್ರಾಫಿಟ್ಸ್ ಟ್ರಾನ್ಸ್ಫರ್ಡ್ ಟು, ಯಾರ್ಯಾರು ಟ್ರಾನ್ಸ್ಫರ್ ಮಾಡ್ತಿರೋದು ಪ್ರಾಫಿಟ್ನ, ಶೀಲಾ ಕ್ಯಾಪಿಟಲ್ ಅಕೌಂಟ್ಗೆ. ಸೊ ಅದಕ್ಕೆ ಶೀಲಾಸ್ ಕ್ಯಾಪಿಟಲ್ ಅಕೌಂಟ್. ಹೌ ಮಚ್, 45,000 ಕೊಡ್ತಿರೋದು, ಸರಿನಾ. ಇನ್ನರ್ ಕಾಲಮಲ್ಲಿ ಹಾಕ್ಕೊಂಡಿದ್ದೀನಿ, ಏನಕ್ಕೆ ಅಂತ ಹೇಳಿದ್ರೆ ಡಿಫಿಷಿಯನ್ಸಿ ಅವ್ರು ಕೊಡಬೇಕಲ್ವ, ಗ್ಯಾರಂಟಿ ಮಾಡಿದಾರಲ್ವ 10,000 ಕಡಿಮೆ ಇರಲ್ವ ಅದು. ಸೊ ಡಿಫಿಷಿಯನ್ಸಿ ಶೇರ್ ಎಷ್ಟು, 10,000. 45,000 10,000 ಹೋದರೆ 35,000 ಇರುತ್ತೆ. ಅದನ್ನ ಅಲ್ಲಿ ತೋರಿಸಿದೆ. ನಾವು ಸೆಕೆಂಡ್ ಟು ನೀಲಾಸ್ ಕ್ಯಾಪಿಟಲ್ ಅಕೌಂಟ್. ನೀಲಾ ಅದು ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ತಗೊಳ್ತಿದೆ. ಏನಕ್ಕೆ ಅಂತ ಹೇಳಿದ್ರೆ ನೀಲಾ ಅದು ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ, ಡಿಫಿಷಿಯನ್ಸಿ ಏನು ಅವಳು ಬಾರೋ ಮಾಡಿಲ್ಲ, ಸೊ ಅದಕ್ಕೆ. ಸೊ ಔಟರ್ ಕಾಲಮ್ಗೆ ಹೋಯ್ತು. ಈಗ ಥರ್ಡ್ ಟು ಕಲಾಸ್ ಕ್ಯಾಪಿಟಲ್ ಅಕೌಂಟ್. ಕಲಾದು ಇನ್ನರ್ ಕಾಲಮಲ್ಲಿ ಹಾಕ್ತೀನಿ. ಎಷ್ಟು ಪ್ರಾಫಿಟ್ ಸಿಗ್ತಾ ಇದೆ ಕಲಾಗೆ, 15,000 ಪ್ಲಸ್ ಅವಳಿಗೆ ಗ್ಯಾರಂಟಿ ಕೊಡ್ತಿರೋದು ಎಷ್ಟು, 10,000. ಇಲ್ಲಿ ಮೈನಸ್ ಆಗಿರೋದು, ಇಲ್ಲಿ ಪ್ಲಸ್ ತೋರಿಸ್ತಿರೋದು. ಡಿಫಿಷಿಯನ್ಸಿ ರಿಸೀವ್ಡ್, ಯಾರ ಕಡೆಯಿಂದ ರಿಸೀವ್ ಆಗ್ತಿರೋದು, ಶೀಲಾ ಕಡೆಯಿಂದ. ಸೊ ಅದಕ್ಕೆ ಶೀಲಾ ಇಲ್ಲೂ ತೋರಿಸ್ತೀನಿ ಬೇಕಿದ್ರೆ, 10,000 ಇದೆ ಅಲ್ವಾ, ಅದನ್ನು ಇಲ್ಲಿಂದನೂ ಬೇಕಾದ್ರೆ ತಗೋಬೋದು, ಅಥವಾ ಇಲ್ಲಿ ಮೈನಸ್ ಮಾಡಿದ್ದೀನಲ್ವ ಡಿಫಿಷಿಯನ್ಸಿ, ಇದನ್ನು ಬೇಕಾದ್ರೂ ನಾವು ತಗೋಬೋದು. ಇಲ್ಲಿ ಮೈನಸ್ ಮಾಡಿರೋದು 10,000, ಇಲ್ಲಿ ಪ್ಲಸ್ 10,000 ಆಗುತ್ತೆ. 15,000 ಪ್ಲಸ್ 10,000 ಎಷ್ಟಾಗುತ್ತೆ, 25,000. ಈಗ ನೋಡಿ ಕ್ವಶನಲ್ಲಿ 25,000 ಗ್ಯಾರಂಟಿ ಅಮೌಂಟ್ ಸಿಗ್ತಲ್ವಾ, 25,000 ಪೇ ಮಾಡಿದ್ವಿ. ಈಗ ಅಷ್ಟೇ, ಈಗ ನಾವು ಮಾಡಿರೋದು ಕರೆಕ್ಟ್ ಅಂತ ಹೇಳಿದರೆ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಕ್ರೆಡಿಟ್ ಸೈಡಲ್ಲಿ 90,000 ಆಯ್ತು. ಡೆಬಿಟ್ ಸೈಡಿಗೆ ಆ್ಯಡ್ ಮಾಡ್ಕೊಂಡು ಬರೋಣ. 35,000 ಪ್ಲಸ್ 30,000 ಪ್ಲಸ್ 25,000, 90,000 ಬಂತು. ಸೊ ಬೋತ್ ಡೆಬಿಟ್ ಮತ್ತು ಕ್ರೆಡಿಟ್ ಬ್ಯಾಲೆನ್ಸ್ ಆಯಿತು. ಸೊ ಈ ವಿಡಿಯೋನಲ್ಲಿ ಓನ್ಲಿ ಒನ್ ಪಾರ್ಟ್ನರ್ ಅಥವಾ ಇಂಡಿವಿಜುವಲ್ ಯಾರಾದ್ರು ಒಬ್ಬರು ಪಾರ್ಟ್ನರ್ ಮಾತ್ರ ಗ್ಯಾರಂಟಿ ಕೊಟ್ಟರೆ ಹೆಂಗೆ ಮಾಡೋದನ್ನು ನಾವು ನೋಡಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಬಂದುಬಿಟ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಕೊಟ್ಟರೆ ಹೆಂಗೆ ಮಾಡೋದು ಗ್ಯಾರಂಟಿ ಆಫ್ ಎ ಪಾರ್ಟ್ನರಲ್ಲಿ ನೋಡೋಣ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. So thanks for watching this video. If you like this video, please like, share and subscribe. Thank you.